ಖುಷಿಯಾಗೋದು ಏನಂತಂದರೆ ಈ ಸಿನಿಮಾ ಏನಿದೆ ಸ್ಪಾರ್ಕು ಮಾಂತೇಶ್ವರ ಫಸ್ಟ್ನೇ ಸಿನಿಮಾ. ನನಗೂ ಇನ್ನೊಂದು ಖುಷಿ ಮತ್ತು ನನ್ನ ಲಕ್ ಏನಂತಂದರೆ ನಾನು ಮಾಡಿರೋ ಒಂದು 40 ಸಿನಿಮಾ ಇದೆ, ಅದರಲ್ಲಿ ಒಂದು 25-30 ಫಸ್ಟ್ನೇ ಡೈರೆಕ್ಟ್ರಿಗೆ ನಾನು ಆ್ಯಕ್ಟ್ ಮಾಡ್ತಿರೋದು. ಅದು ನನಗೆ ಭಯಂಕರ ಖುಷಿ ಇದೆ. ಅವ್ರು ನನ್ನ ಅಷ್ಟು ಚೆನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅಷ್ಟೇ ಚೆನ್ನಾಗಿ ಕತೆ ಕೇಳಿದಾಗ ನಂಗೆ ತುಂಬ ಇಷ್ಟ ಆಗಿದೆ. ಏನಂತಂದರೆ ತುಂಬ ಒಂದು ಒಳ್ಳೆ ಕಂಟೆಂಟ್, ಅಂದರೆ ಇವತ್ತಿನ ಸಮಾಜದಲ್ಲಿ ಏನು ನಡೀತಾ ಇದೆ ಘಟನೆಗಳು, ಆ ಥರದ್ದೊಂದು ಒಳ್ಳೆ ಘಟನೆ ಹಿಡ್ಕೊಂಡು ಅದ್ರ ಸುತ್ತ ಏನು ಕಮರ್ಷಿಯಲ್ ಎಲಿಮೆಂಟ್ಸ್ನ ಅವರು ಆ್ಯಡ್ ಮಾಡಿದರೆ ತುಂಬ ಖುಷಿ ಅನ್ನಿಸ್ತು. ಬರೀ ಕಂಟೆಂಟ್ ಜೊತೆಗೆ ಬರೀ ಕಂಟೆಂಟ್ ಅಲ್ಲ, ಅವರು ಕೂಡ ಮತ್ತು ಅವ್ರ ಟೆಕ್ನಿಷಿಯನ್ ಟೀಮು ತುಂಬ ಸ್ಟ್ರಾಂಗ್ ಇರೋದು ನನಗೆ ಭಯಂಕರ ಖುಷಿ ಅನಿಸಿದ್ದು. ಸಚಿನ್ ಬಸೂರ್ ಸರ್ ಆಗಿರ್ಬೋದು, ನಮ್ಮ ಅವಿನಾಶ್ ಸರ್ ಆಗಿರ್ಬೋದು, ಆಮೇಲೆ ರೈಟರ್ ಆದ ರಘು ನಿಡುವಳ್ಳಿ ಮತ್ತು ನಾಗಭೂಷಣ್ ಅವರು, ಆಮೇಲೆ ನಮ್ಮ ಮೋಹನ್ ಸರು, ಸಂತೋಷ್ ಅವರು ಡ್ಯಾನ್ಸ್ ಮಾಸ್ಟ್ರು, ಹಿಂಗೆ ಟೋಟಲ್ ಟೆಕ್ನಿಕಲಿ ಟೀಮು ಕೂಡ ಅಷ್ಟೇ ಸ್ಟ್ರಾಂಗ್ ಇದೆ. ಖಂಡಿತವಾಗ್ಲೂ ಒಂದು ಒಳ್ಳೆ ಸಿನಿಮಾನ ಇದೇ ವರ್ಷ ಅವರು ತೆರೆಗೆ ರೆಡಿ ಇದ್ದಾರೆ. ಇನ್ನು ಗರಿಮಾ ಮೇಡಮ್ ಬಗ್ಗೆ ಮತ್ತು ಅವಿನಾಶ್ ಸರ್ ಬಗ್ಗೆ ಹೇಳಬೇಕು. ಸರ್ನ ಭೇಟಿ ಮಾಡಿಲ್ಲ, ಮೇಡಮ್ನ ಭೇಟಿ ಮಾಡಿದೆ. ಅವರೊಳಗಿರೋ ಫ್ಯಾಷನ್ ಆ್ಯಕ್ಚುಲಿ ಅವರು ಮಾತಾಡಿದ್ದು ಕೇಳಿದರೆ ನನಗೆ ಕನ್ನಡ ಬಿಟ್ಟರೆ ಬೇರೆ ಲ್ಯಾಂಗ್ವೇಜ್ ಸ್ವಲ್ಪ ಬರೋದಷ್ಟೇ. ಆದರೆ ಅವರು ಹೇಳ್ಬೇಕಾದ್ರೆ ನನಗೆ ಸ್ವಲ್ಪ ಬರೋದ್ರಲ್ಲಿ ಎಷ್ಟು ಖುಷಿ ಆಯ್ತು ಅಂತಂದರೆ, ಅವ್ರೊಳಗೆ ಒಂದು ಫ್ಯಾಷನ್ ಇದೆ. ಬರೀ ಈ ಒಂದೇ ಸಿನಿಮಾ ಅಲ್ಲ, ನಿರಂಜನ್ ಸರ್ ಹೇಳ್ದಂಗೆ ಸುಮಾರು ಸಿನಿಮಾಗಳನ್ನ ಪ್ಲ್ಯಾನಿಂಗ್ ಮಾಡಿದ್ದಾರೆ. ಅದು ಕಾಮಿಡಿ ಜಾನರ್ ಆಗಿರ್ಬೋದು, ಕಮರ್ಷಿಯಲ್ ಆಗಿರ್ಬೋದು, ಫ್ಯಾಮಿಲಿ ಡ್ರಾಮಾ ಆಗಿರ್ಬೋದು, ಈ ಥರ ಅವರು ಹೇಳ್ತಾ ಬಂದರು. ನಂಗೆ ಅದು ತುಂಬ ಖುಷಿ ಅನಿಸಿದ್ದು. ಹಾಗೆ ನಮ್ಮ ಹೀರೋ ಸರ್ ಬಗ್ಗೆ ಹೇಳ್ಬೇಕು. ಇಂಟ್ರೊಡಕ್ಷನ್ ಕೊಡ್ಬೇಕಾದ್ರೆ ಹೇಳಿದ್ರು ಮಿಲ್ಕ್ ಅಂತೇಳಿ, ಹಂಗೆ ಅವರು ಹೀರೋ ಹೀರೋಯಿನ್ ಇಬ್ಬರು ಮಿಲ್ಕ್ ಇದ್ರ ಥರನೇ ಇದ್ದಾರೆ. ಸರ್ ಜೊತೆಗೆ ನಂದು 2ನೇ ಸಿನಿಮಾ ಸ್ಕ್ರೀನ್ ಶೇರ್ ಮಾಡೋಕ್ಕೆ ಇದು ಅವಕಾಶ ಸಿಕ್ಕಿರೋದು ತುಂಬ ಹ್ಯಾಪಿ ಇದೆ. ಮೇಡಮ್ ಜೊತೆ, ರಚನಾ ಮೇಡಮ್ ಜೊತೆ ಇದು ಮೊದಲನೇ ಸಿನಿಮಾ. ಖಂಡಿತವಾಗ್ಲೂ ನೀವು ಒಂದು ಒಳ್ಳೆ ಸಸ್ಪೆನ್ಸನ್ನು ಮತ್ತು ಒಂದು ಒಳ್ಳೆ ಕಂಟೆಂಟ್ನ ಫುಲ್ಲು ಎಂಟರ್ಟೈನ್ಮೆಂಟಾಗಿ ಖಂಡಿತವಾಗ್ಲೂ ಇಷ್ಟಪಡೋಂಥ ಸಿನಿಮಾನ ಇಡೀ ಟೀಮ್ ಕೊಡುತ್ತೆ, ಅದ್ರಾಗೇನು ಡೌಟೇ ಇಲ್ಲ. ಸದ್ಯದಲ್ಲೇ ನಿಮ್ಮ ಮುಂದೆ ಬರ್ತೀವಿ. ಇದರಲ್ಲಿ ಇನ್ನೊಂದು ಪ್ಲೇಸ್ ಏನಂತಂದರೆ, ನಾನು ಬೇಸಿಕಲಿ ಆ್ಯಕ್ಚುಲಿ ಕೆಲವು ಜನಕ್ಕೆ ಗೊತ್ತಿಲ್ಲ, ನಾನು ಕೂಡ MA ಜರ್ನಲಿಸಮ್ ಸ್ಟೂಡೆಂಟು. ಇದರಲ್ಲಿ ನಾನು MA ಜರ್ನಲಿಸಮ್ ಪಾತ್ರ, ಅಂದರೆ ಪತ್ರಕರ್ತನ ಪಾತ್ರ ನಿರ್ವಹಿಸ್ತಿದ್ದೀನಿ ಸರ್ ಜೊತೆ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸ್ಪಾರ್ಕ್ ಇದ್ರ ಟೀಮೇಲಿ ಇರಲಿ ಅಂತ ಕೇಳ್ತಾ, ಮಾಂತೇಶ್ವರಿಗೆ ನಾನು ಖಂಡಿತವಾಗ್ಲೂ ಇದಕ್ಕೆ ಕಂಗ್ರ್ಯಾಟ್ಸ್ ಮಾಡ್ತೀನಿ. ಒಂದೊಳ್ಳೆ ಟೀಮ್ನ ಕನೆಕ್ಟ್ ಮಾಡ್ತಾ ಒಂದೊಳ್ಳೆ ಪ್ರೊಡ್ಯೂಸರ್ನ ಸಿನಿಮಾ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ಒಂದೊಳ್ಳೆ ಸಿನಿಮಾ ಸಿಗುತ್ತೆ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಂದಿನಂತೆ ನಮ್ಮ ಸ್ಪಾರ್ಕ್ ಸಿನಿಮಾ ನಮ್ಮ ಕನ್ನಡ ಚಿತ್ರಗಳ ಮೇಲಿರಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ, ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.